ಧರ್ಮ, ಅರ್ಥ, ಕಾಮ, ಮೋಕ್ಷ ಈ 4 ಪುರುಷಾರ್ಥಗಳ ಬಗ್ಗೆ ಧರ್ಮೇ ಚ ಅರ್ಥೇ ಚ ಕಾಮೇ ಚ ಮೋಕ್ಷೇ ಚ ಭರತರ್ಷಭ ಈ 4ರಲ್ಲಿ ಯದಿಹಾಸ್ತಿ ತದನ್ಯತ್ರ ಯತ್ ಇಹ ಅಸ್ತಿ ತತ್ ಅನ್ಯತ್ರ. ಯತ್ ಇಹ ಅಸ್ತಿ ಈ ಧರ್ಮ ಅರ್ಥ ಕಾಮ ಮೋಕ್ಷಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಯಾವುದಾದ್ರೂ ವಿಷಯ ಉಂಟಲ್ಲ ಅದು ಯತ್ ಇಹ ಅಸ್ತಿ ಅದು ಯಾವುದು ಇಲ್ಲದೆಯೋ ತತ್ ಅನ್ಯತ್ರ ಅದು ಬೇರೆ ಕಡೆ ಇರುತ್ತೆ. ಯತ್ ನ ಇಹ ಅಸ್ತಿ ಯಾವುದು ಇಲ್ಲಿಲ್ವೋ ನ ತತ್ ಕ್ವಚಿತ್ ಎಲ್ಲೂ ಇರೋಕ್ಕೆ ಸಾಧ್ಯವೇ ಇಲ್ಲ ಅದು. ಹೀಗಾಗಿ ಧರ್ಮಾರ್ಥ ಕಾಮ ಮೋಕ್ಷಗಳನ್ನು ಕುರಿತು ನಾವೇನಾದರೂ ಚಿಂತನೆಯನ್ನು ನಡೆಸಬೇಕಾಗಿದ್ದರೆ ಅದಕ್ಕೆ ಉದಾಹರಣೆಯನ್ನು ಗಮನಿಸಬೇಕಾಗಿದ್ದರೆ ಅದನ್ನು ಉದ್ಧರಿಸಬೇಕಾಗಿದ್ದರೆ ನಾವು ಶ್ರೀಮನ್ ಮಹಾಭಾರತವನ್ನು ಆಧರಿಸಬೇಕು ಅನ್ನತಕ್ಕಂಥದ್ದು ಅದರ ಹೆಗ್ಗಳಿಕೆ. ಇಷ್ಟೆಲ್ಲ ಅದರ ಮಹತ್ವವನ್ನು, ಪ್ರಭಾವವನ್ನು, ಪಾವಿತ್ರ್ಯತೆಯನ್ನು ಗಮನಿಸಿದ ಮೇಲೆ ಆ ಮಹಾನ್ ಕೃತಿಯ ಜನಕ ಯಾರಪ್ಪ, ಯಾರಯ್ಯ ಇದನ್ನು ಸೃಷ್ಟಿ ಮಾಡಿದಂತಹ ಮಹಾವಿಶಿಷ್ಟ ವ್ಯಕ್ತಿ, ಏನು ಸಾಮಾನ್ಯವೇನ್ರಿ? ಏನು ಶ್ರೀಮನ್ ಮಹಾಭಾರತ ಅಂದರೆ ಏನದರ ಭಾರ ಅಂದರೆ ಅರ್ಥ ಏನು? ಸಪಾದಲಕ್ಷ ಗ್ರಂಥ ಅಂತ ಅಂದರೆ 2,00,000 ಸಾಲುಗಳ ದಿವ್ಯ ಗ್ರಂಥ, ಬೃಹದ್ ಗ್ರಂಥ. ಅಂತಹ ಮಹಾನ್ ಗ್ರಂಥವನ್ನು ಸೃಷ್ಟಿ ಮಾಡಿದಂತಹ ಪುರುಷನ ಆತನ ಹಿನ್ನೆಲೆ ಏನು? ನಮಗೆಲ್ಲ ಅತ್ಯಂತ ಸುಪರಿಚಿತವಾಗಿರತಕ್ಕಂತಹ ವ್ಯಾಸ ಮಹರ್ಷಿಗಳು, ವೇದವ್ಯಾಸ ಮಹರ್ಷಿಗಳು. ಆ ವೇದವ್ಯಾಸ ಮಹರ್ಷಿಗಳೇ ಇದರ ಸೃಷ್ಟಿಕರ್ತರು. ಅವರ ಬಗ್ಗೆ ಒಂದು ಸ್ಥೂಲ ಪರಿಚಯವನ್ನು ಮಾಡಿಬಿಡಬಹುದು ಅಂತಂದರೆ, ಅವರ ಹಿನ್ನೆಲೆಯನ್ನು ಹೇಳಬಹುದು ಅಂತಂದರೆ, ನಾವೆಲ್ಲ ಬ್ರಹ್ಮರ್ಷಿ ವಸಿಷ್ಠರನ್ನು ಕೇಳಿದ್ದೇವೆ. ಬ್ರಹ್ಮಮಾನಸ ಪುತ್ರರು ಅಂತ 10 ಮಂದಿ. ಮರೀಚಿ ಅತ್ರಿ ಅಂಗಿರಸೌ ಪುಲಸ್ತ್ಯಂ ಪುಲಹಂ ಕ್ರತುಂ ಪ್ರಚೇತಸಂ ವಸಿಷ್ಠಂಚ ಭೃಗುಂ ನಾರದಮೇವಚ ಅಂತ 10 ಮಂದಿ ಇದ್ದಾರೆ ನಮ್ಮಲ್ಲಿ. ಮರೀಚಿ, ಅತ್ರಿ, ಅಂಗಿರಸ, ಪುಲಸ್ತ್ಯ, ಪುಲಹ, ಕ್ರತು, ಪ್ರಚೇತಸ, ವಸಿಷ್ಠ, ಭೃಗು ಮತ್ತು ನಾರದ ಅಂತ. ಇವರ ಪೈಕಿ ವಸಿಷ್ಠರೊಬ್ಬರು ಬ್ರಹ್ಮಮಾನಸ ಪುತ್ರರು. ವಸಿಷ್ಠ ಅಂದರೆ ವಿಶಿಷ್ಟವಾಗಿರತಕ್ಕಂತಹ ಶಕ್ತಿಯನ್ನು ಗಳಿಸಿದಾತ ಅಂತ ವಸಿಷ್ಠರು. ವಸು ಅಂತ ಅವರ ಹೆಸರಿನಲ್ಲಿರತಕ್ಕಂಥ ಅಂತರಾರ್ಥ. ವಸು ಅಂದರೆ ಚಿನ್ನ ಅಂತ, ವಸು ಅಂದರೆ ವಸತಿ ಅಂತ. ಯಾರು ವಸಿಷ್ಠ ಗೋತ್ರದಲ್ಲಿರುತ್ತಾರೆಯೋ ಈ ಹೊತ್ತಿನ ದಿವಸ ಅವರು ಯಜ್ಞದಲ್ಲಿ ಕುಳಿತಿದ್ದರೆ ಅವರಿಗೆ ಚಿನ್ನವನ್ನು ದಾನ ಮಾಡಬೇಕು ಅನ್ನತಕ್ಕಂಥದ್ದು ಒಂದು ಶಾಸ್ತ್ರ. ಆ ವಸಿಷ್ಠ ಬ್ರಹ್ಮರ್ಷಿಗಳು ಋಗ್ವೇದದಲ್ಲಿ ಇರತಕ್ಕಂತಹ 10 ಮಂಡಲಗಳಲ್ಲಿ ಒಂದು ಮಂಡಲ 7ನೆಯ ಮಂಡ. ಆ 7ನೆಯ ಮಂಡಲವನ್ನು ಸಂಪೂರ್ಣವಾಗಿ ದರ್ಶನ ಮಾಡಿ 841 ರುಚಿಗಳನ್ನು ದರ್ಶನ ಮಾಡಿದಂತಹ ಮಹಾದಾರ್ಶನಿಕರು. ಅಂತಹ ವಸಿಷ್ಠ ಬ್ರಹ್ಮರ್ಷಿಗಳು 100 ಜನ ಮಕ್ಕಳನ್ನು ಹೊಂದಿದ್ದರು. ಅದರಲ್ಲಿ ಒಬ್ಬಾತ ಶಕ್ತಿ ಮಹರ್ಷಿ ಅಂತ. ಈ ಶಕ್ತಿ ಮಹರ್ಷಿ ಮಹಾಶಕ್ತಿಯುತವಾಗಿ ಇದ್ದಂತಹ ಅವರ ಔರಸ ಪುತ್ರ. ಈ ವಸಿಷ್ಠ ಬ್ರಹ್ಮರ್ಷಿಗಳು ಒಮ್ಮೆ ಉದಾಸ ಅನ್ನತಕ್ಕಂತಹ ಒಬ್ಬ ರಾಜ, ಆ ರಾಜನ ಹತ್ತಿರಕ್ಕೆ ಯಾಜ್ಞ ಕಾರಣದಿಂದಾಗಿ ಹೋಗಿದ್ದಾರೆ. ಈ ಉದಾಸ ಅನ್ನತಕ್ಕಂಥವನು ಹಿಂದೆ ಒಮ್ಮೆ ಕಾಡಿನಲ್ಲಿ ಇದ್ದಂತಹ ರಾಕ್ಷಸರಿಬ್ಬರನ್ನು ಘರ್ಷಿಸಿ ಅಲ್ಲಿ ಒಬ್ಬರನ್ನು ಸಾಯಿಸಿಬಿಟ್ಟಿದ್ದಾನೆ. ಇನ್ನೊಬ್ಬ ರಾಕ್ಷಸ ತಪ್ಪಿಸಿಕೊಂಡು ಹೊಂಚು ಹಾಕ್ತಾ ಇದ್ದಾನೆ. ಈ ಉದಾಸನಿಗೆ ಯಾವಾಗಲಾದರೂ ಏನಾದರೂ ಮಾಡಿ ಧಕ್ಕೆಯನ್ನು ಉಂಟು ಮಾಡಬೇಕು ಅಂತ ಈ ವಸಿಷ್ಠರು ಈ ಉದಾಸನ ಹತ್ತಿರಕ್ಕೆ ಬಂದು ಯಜ್ಞದಲ್ಲಿ ಪಾಲ್ಗೊಂಡಿದ್ದಾಗ ಒಂದು ದಿವಸ ಸ್ನಾನಕ್ಕೆ ಹೋಗಿದ್ದಾರೆ. ಅವರು ಸ್ನಾನಕ್ಕೆ ಹೋಗಿದ್ದ ಕಾಲವನ್ನು ನೋಡಿದ ಮತ್ತೊಬ್ಬ ರಾಕ್ಷಸ ವಸಿಷ್ಠನ ರೂಪವನ್ನು ಧರಿಸಿ ಉದಾಸನ ಹತ್ತಿರಕ್ಕೆ ಬಂದಿದ್ದಾನೆ. ನನಗೆ ಮಾಂಸಾಹಾರವನ್ನು ಕೊಡೆಯ ತಿನ್ನಲಿಕ್ಕೆ ಅಂತ. ವಸಿಷ್ಠರು ಕೇಳಿದ್ದಾರಲ್ಲ ಅಂತ ಮಾಂಸದಿಂದ ತಯಾರು ಮಾಡಿದಂತಹ ಅಡುಗೆಯನ್ನು ಕೊಟ್ಟಿದ್ದಾನೆ ಆತ. ಈ ವಸಿಷ್ಠ ರೂಪಿಯಾಗಿರತಕ್ಕ ರಾಕ್ಷಸ ತಿಂದಿದ್ದಾನೆ, ತಿಂದು ಹೋಗಿದ್ದಾನೆ. ಹೋದ ಮೇಲೆ ಆ ವಸಿಷ್ಠರ ಹೆಸರಿನಲ್ಲಿ ತಯಾರು ಮಾಡಿದಂತಹ ಮಾಂಸದ ಬದಲು ನರಮಾಂಸವನ್ನು ಇಟ್ಟುಬಿಟ್ಟಿದ್ದಾನೆ. ವಸಿಷ್ಠರು ಬಂದರು, ತನಗಾಗಿಯೇ ಇಟ್ಟಿರತಕ್ಕಂತಹ ಆಹಾರ ಅಂತ ಹೇಳಿ ಅದನ್ನು ತಿನ್ನಲಿಕ್ಕೆ ನೋಡ್ತಾರೆ. ನರಮಾಂಸ, ಯೋಗ್ಯ, ನನಗೆ ನರಮಾಂಸವನ್ನು ಕೊಟ್ಟಿದ್ದೀಯ.
ನೀನು 12 ವರ್ಷಗಳು ರಾಕ್ಷಸನಾಗಿ ನರರನ್ನು ತಿನ್ನುತ್ತಾ ಇರು ಅನ್ನುವ ಶಾಪವನ್ನು ಕೊಟ್ಟುಬಿಟ್ರು. ವಿಶ್ವಾಮಿತ್ರರಿಗೆ ಇದ್ದಂಥ ಸಿಟ್ಟಿನ ಭರದಲ್ಲಿ ವಸಿಷ್ಠ ಬ್ರಹ್ಮರ್ಷಿಗಳ 100 ಪುತ್ರರನ್ನು ತಿಂದು ಹಾಕಿಬಿಟ್ಟ ಅವನು ಕಲ್ಮಾಶಪಾದ.